ವುಮೆನ್ ಪ್ರೀಮಿಯರ್ ಲೀಗ್ ಶುರುವಾಗ್ತಾ ಇದೆ. RCB ಈ ಬಾರಿ ಚಾಂಪಿಯನ್ ಆಗುತ್ತಾ? ಸ್ಮೃತಿ ಮಂದನ ಈ ಬಾರಿ ಕೂಡ ಮ್ಯಾಜಿಕ್ ಮಾಡ್ತಾರ? ನಮ್ಮ RCB ವುಮೆನ್ ಟೀಮ್ ಅಲ್ಲಿ ಯಾರೆಲ್ಲ ಕನ್ನಡಿಗರಿದ್ದಾರೆ? ಅಷ್ಟಕ್ಕೂ RCB ಟೀಮ್ಗೆ ಕಾಡ್ತಿರತ್ತ ಸಮಸ್ಯೆಗಳೇನು? ಹೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಚಾನಲ್ಗೆ. ಡಿಯರ್ ಫ್ರೆಂಡ್ಸ್, WPL ಅಂದ್ರೆ ವುಮೆನ್ ಪ್ರೀಮಿಯರ್ ಲೀಗ್ ಅಂದ್ರೆ ಏನು IPL ಅಂತ ಕರಿತೀವಿ, ಅದನ್ನ ವುಮೆನ್ ಅವತರಣಿಕೆಯನ್ನ ನಾವು ಇವತ್ತಿಂದ ನೋಡ್ತಾ ಇದ್ದೀವಿ. ಮೊದಲನೇ ಮ್ಯಾಚ್ ಅಲ್ಲೇ ಹಾಲಿ ಚಾಂಪಿಯನ್ ಆಮೇಲೆ ಮಾಜಿ ಚಾಂಪಿಯನ್ಗಳು ಇಬ್ರು ಕೂಡ ಕಾದಾಡ್ತಾ ಇದ್ದಾರೆ. ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಈ WPL ನಲ್ಲಿ ಏನು 5 ಟೀಮ್ಗಳಿರುತ್ತೆ, ಅಂತ ಟೀಮ್ಗಳಲ್ಲಿ ಬಲಿಷ್ಠವಾಗಿ ಕಾಣಿಸ್ಕೊಂಡಿರುವಂತಹ 2 ಟೀಮ್ಗಳು, ಒಬ್ರು ಕ್ಯಾಪ್ಟನ್ ಇನ್ನೊಬ್ರು ವೈಸ್ ಕ್ಯಾಪ್ಟನ್ ಆಗಿರುವಂತಹ ಟೀಮ್ ಇಂಡಿಯಾದಲ್ಲಿ ಇವರಿಬ್ರು ಇವತ್ತು ಕಾದಾಡ್ತಾ ಇದ್ದಾರೆ. ಅವ್ರು ಯಾರು ಮತ್ಯಾರು ಅಲ್ಲ, ಅವರು RCB ವರ್ಸಸ್ ಮುಂಬೈ. ಏನು ಇವತ್ತಿನ ಮ್ಯಾಚ್ಗಳ ಬಗ್ಗೆ ನಾವು ಸಾಕಷ್ಟು ಕುತೂಹಲ ಇದೆ, ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ಯಾರು ಗೆಲ್ತಾರೆ, ಯಾರಿಗೆ ಹೆಚ್ಚು ಅಂಕ ಸಿಗುತ್ತೆ, ಅಷ್ಟೇ ಅಲ್ಲದೆ ಹಾಲಿ ಚಾಂಪಿಯನ್ ಅನ್ಸ್ಕೊಂಡಿರೋ ಮುಂಬೈ ಇಂಡಿಯನ್ಸ್ಗೆ ಸ್ಮೃತಿ ಮಂದನ ಟೀಮ್ ಹೇಗೆ ಟಕ್ಕರ್ ಕೊಡ್ಬೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಒಂದನ್ನ ತಿಳ್ಕೋಬೇಕು, ಮುಂಬೈ ಹಾಲಿ ಚಾಂಪಿಯನ್ ಅಷ್ಟೇ ಅಲ್ಲ, ಅದು ಸಾಕಷ್ಟು ಬಲಿಷ್ಠವಾಗಿ ಕಾಣಿಸ್ಕೊತಾ ಇದೆ. ಯಾಕಂದ್ರೆ ಅವರು ಬಿಡ್ಡಿಂಗ್ ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದಾರೆ. ರಿಟೈನ್ ಪ್ಲೇಯರ್ಸ್ ಅನ್ನ ಜಾಸ್ತಿ ಜನನ ಉಳಿಸ್ಕೊಂಡಿದ್ರು. ಹಾಗಾಗಿ ಅವ್ರ ಟೀಮ್ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಬೇಡ. ಬಟ್ ನಾನು ಹೇಳ್ತಾ ಇರೋದು ಇವತ್ತು RCB ಬಗ್ಗೆ. ಏನು ನಮ್ಮ ಸ್ಮೃತಿ ಮಂದನ ಕ್ಯಾಪ್ಟನ್ಶಿಪ್ ಅಲ್ಲಿ ಸತತವಾಗಿ ಆವೃತ್ತಿಗಳಲ್ಲಿ ಕ್ಯಾಪ್ಟನ್ ಆಗಿದ್ರು, ಅದರಲ್ಲಿ ಒಂದ್ಸಲಿ ಯಶಸ್ವಿ ಆದ್ರು, ಆದ್ರೆ ಇನ್ನೆರಡು ಬಾರಿ ಅವರು ಲೀಗ್ ಹಂತದಲ್ಲೇ ಮುಗ್ಗರಿಸಿದ್ದಾರೆ. ಈಗ ಅವ್ರಿಗೆ ಒಂದು ಟಾರ್ಗೆಟ್ ಇರುತ್ತೆ, ಖಂಡಿತವಾಗ್ಲೂ RCB ಟೀಮನ್ನ ಈ ಬಾರಿ ಕೂಡ ಫಸ್ಟ್ ಇದರಲ್ಲಿ ಫೈನಲ್ ಕರ್ಕೊಂಡು ಹೋಗೋಣ, ಆಮೇಲೆ ಟ್ರೋಫಿ ಬಗ್ಗೆ ಯೋಚನೆ ಮಾಡೋಣ ಅಂತ. ಬಟ್ ಅಷ್ಟು ಸುಲಭ ಆಗಿದೆಯಾ RCBಗೆ ಈ ಒಂದು ಸೀಸನ್ ಅಂತ ಹೇಳೋದಾದ್ರೆ ನಿಜಕ್ಕೂ ಕಷ್ಟವಾಗಿದೆ. ಯಾಕಂದ್ರೆ 2 ರೀಸನ್ಗಳಲ್ಲಿ ಮೇಯ್ನ್ ಆಗಿ ಹೇಳ್ತೀನಿ. ಒಂದನೇದು, ಈಗಿನ ಎಲ್ಲ ಟೀಮುಗಳು ಕೂಡ ತನ್ನ ಟೀಮ್ ಮೇಟ್ಸ್ ಇರ್ತಾರೆ, ಅವರೆಲ್ಲ ಬದಲಾಗಿದ್ದಾರೆ. ಅಂದ್ರೆ ಎಲ್ಲ ಟೀಮುಗಳಲ್ಲೂ ಕೂಡ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲದೆ RCB ಟೀಮಲ್ಲೂ ಕೂಡ ನಾವು ಸಮತೋಲನವಾದ ತಂಡ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗಿನ ಒಂದು ಮಟ್ಟದಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ವೀಕ್ನೆಸ್ ಪಾಯಿಂಟ್ಗಳು ಇದೆ, ಅಷ್ಟೇ ಅಲ್ಲದೆ ಸ್ಟ್ರಾಂಗ್ ಪಾಯಿಂಟ್ಸು ಇದೆ. ಸೊ ಮೊದಲನೇದಾಗಿ ನಾನು ಸ್ಟ್ರಾಂಗ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ. RCB ಟೀಮಲ್ಲಿ ಮೊದಲನೇದಾಗಿ ಆಲ್ರೌಂಡರ್ಗಳ ಸಂಖ್ಯೆ ಇದು ಬಂದ್ರೆ ನಿಜಕ್ಕೂ ಸಿಕ್ಕಾಪಟ್ಟೆ ಎಲ್ಲರ ಮುಂದೆ ಕಾಣಿಸ್ಕೊಂತಾ ಇರೋ ಒಂದು ಪ್ಲೇಯರ್ ಅಂದ್ರೆ ಅದು ನಳಿನಿ ಡೆಕ್ಲರ್ಕ್. ಯಾಕಂದ್ರೆ ಇವರು ಬ್ಯಾಟಿಂಗಲ್ಲೂ ಬೌಲಿಂಗಲ್ಲೂ ಕೂಡ ಅಷ್ಟೇ ಅಲ್ಲ ಫೀಲ್ಡಿಂಗಲ್ಲೂ ಕೂಡ ನಂಬರ್ 1 ಆಟಗಾರ್ತಿ. ಹಾಗಾಗಿ ಈ ಒಂದು ಸೀಸನ್ ಅಲ್ಲಿ ನನಗೆ RCB ಪರ ಕಾಣಿಸ್ಕೊಂತಾ ಇರೋ ಮೈನ್ ಎಕ್ಸ್ ಫ್ಯಾಕ್ಟರ್ ನಳಿನಿ ಡೆಕ್ಲರ್ಕ್. ಹಾಗಾಗಿ ಈಕೆ ಮೇಲೆ ಎಲ್ಲರೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇನ್ನು ಉಳಿದಂತೆ ನಾವು ಮೇಯ್ನ್ ಆಗಿ ನಾವು ನೋಡ್ಬೇಕಾಗಿರುವಂಥದ್ದು ಬೌಲಿಂಗ್ ಯೂನಿಟ್. ನಿಮಗೆ 2025ನೇ ಇಸ್ವಿಯಲ್ಲಿ RCB ಏಕೆ ಟ್ರೋಫಿ ಗೆಲ್ತು ಅಂದರೆ IPL ನಲ್ಲಿ ಇದಕ್ಕೆ ಮೇನ್ ರೀಸನ್ ಆಗಿದ್ದೆ IPL ನಲ್ಲಿ ನಮಗೆ RCBಗೆ ಬೌಲಿಂಗ್ ಯೂನಿಟ್. ಯಾಕಂದರೆ ಎಲ್ಲರೂ ಆಶ್ಚರ್ಯ ಆಗಿದ್ರು, ಬೌಲಿಂಗ್ ಯೂನಿಟಿಗೆ ಯಾಕೆ ಇಷ್ಟೊಂದು ಒತ್ತನ್ನು ಕೊಡ್ತಿದ್ದಾರೆ RCB ಅಂತ. ಅದೇ ಫಾರ್ಮುಲಾವನ್ನು ಈಗ 2026ರಲ್ಲಿ WPL ನಲ್ಲಿ ಇದು ಮಾಡಿದ್ದಾರೆ. ನಾವು ಉಳಿದ 4 ಅಂದರೆ 5 ತಂಡಗಳಿದೆ. ಈ 5 ತಂಡಗಳ ಪೈಕಿ 4 ತಂಡಗಳನ್ನು ಹೋಲಿಸಿದ್ರೆ RCBಗೆ ಬೌಲಿಂಗ್ ಯೂನಿಟ್ ನಮ್ಮದ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊತಾ ಇರುವಂಥದ್ದು. ಅದರಲ್ಲೂ ನೀವು ನೋಡ್ಬೋದು, ರಾಧಾ ಯಾದವ್ಗೆ ಇದು ಕೊಡೋದಕ್ಕೆ ಸಾಥ್ ಕೊಡೋಕ್ಕೆ ಜಾರ್ಜ್ ವೆಲ್ ಇದ್ದಾರೆ. ಅಷ್ಟೇ ಅಲ್ಲದೆ ನಳಿನಿ ಡೆಕ್ಲರ್ಕ್ ಹೇಳಿದ್ದೆ, ಅವರು ಕೂಡ ಒಳ್ಳೆ ಬೌಲರ್. ಹಾಗಾಗಿ ಏನು ಈ 3 ಬೌಲರ್ಸ್ ಇದ್ದಾರೆ, ಈ 3 ಏನಾದರೂ ಸತತವಾಗಿ ಅಂದರೆ ಸ್ಥಿರ ಪ್ರದರ್ಶನವನ್ನು ಕೊಟ್ಟರೆ, ಒಳ್ಳೆ ಫಾರ್ಮನ್ನು ತೋರಿಸಿದ್ರೆ ನಿಜಕ್ಕೂ RCBನ ಫೈನಲ್ ಕರ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಇಂಜುರಿ ಸಮಸ್ಯೆಗಳೇನಾದರೂ ಮತ್ತೆ ಕಂಡು ಬಂದರೆ RCBಗೆ ಈ ಸೀಸನ್ನಲ್ಲಿ ಗೆಲ್ಲೋದು ಅಷ್ಟೇ ಅಲ್ಲ ಫೈನಲ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಡೀ ಟೀಮ್ಗೆ ಅತಿ ದೊಡ್ಡ ಕೋರ್ ಅಂತ ಕಾಣಿಸ್ಕೊತಾ ಇರುವಂಥದ್ದೇ ಈ ಬೌಲಿಂಗ್ ಯೂನಿಟ್. ಈ ಬೌಲಿಂಗ್ ಯೂನಿಟಿಗೆ ಇನ್ನೂ ಒಂದು ಸೇರ್ಪಡೆ ಆಗಿದೆ. ಲಾಸ್ಟ್ ಇಯರ್ ಅವರು ಮಿಸ್ ಆಗಿದ್ರು. ಅದೇನಪ್ಪ ಅಂದರೆ ಕನ್ನಡತಿ ಶ್ರೇಯಾಂಕ ಪಟೇಲ್. ಈ ಶ್ರೇಯಾಂಕ ಪಟೇಲ್ ಲಾಸ್ಟ್ ಇಯರು ಈ WPL ನಲ್ಲಿ ಆಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸತತ 13 ತಿಂಗಳ ವನವಾಸ ಅವ್ರಿಗೆ ಈಗ ಒಂದು ಅಂತ್ಯ ಆಗಿದೆ ಅಂತಲೇ ಹೇಳಬೇಕು. ಹಾಗಾಗಿ ಶ್ರೇಯಾಂಕ ಪಾಟೀಲ್ ಕೂಡ ಅಂದರೆ ಕೆಳ ಕ್ರಮಾಂಕ ಅಂತ ಹೇಳ್ತೀವಿ, ಮಿಡಲ್ ಲೋ ಆರ್ಡರ್ ಅಂತ, ಅಂದರೆ 6 ಮತ್ತು 7ನೇ ಸ್ಥಾನದಲ್ಲಿ ಅವರು ಬೌಲಿಂಗ್ ಮಾಡ್ತಾರೆ ಸ್ಪಿನ್. ಇದಕ್ಕೆ ಅವರು 2024ರಲ್ಲಿ WPL ಗೆಲ್ಲೋದಕ್ಕೆ ಶ್ರೇಯಾಂಕ ಪಟೇಲೇ ಪ್ರಮುಖ ಕಾರಣ ಅಂತ ನನಗನ್ನಿಸ್ತು. ಯಾಕಂದರೆ ಬೌಲಿಂಗಲ್ಲಿ ಅಷ್ಟೊಂದು ಒಂದು ಸಾಮರ್ಥ್ಯ ತೋರಿಸಿದ್ರು. ಈಗ
ಆ ಕಾನ್ಫಿಡೆಂಟ್ ಅಲ್ಲೇ ಬಂದಿದ್ದಾರೆ ಶ್ರೇಯಾಂಕ ಪಟೇಲ್. ಆದ್ರೆ ಅದು ಸಾಧ್ಯ ಆಗುತ್ತಾ? ಯಾಕಂದ್ರೆ 13 ತಿಂಗಳ ನಂತರ ಮೈದಾನಕ್ಕೆ ಹಿಡಿತಾರನ್ನ ಡೈರೆಕ್ಟ್ ಆಗಿ ಯಾವುದೇ ಇಂಡಿಯಾ ಮ್ಯಾಚ್ ಗಳನ್ನ ಆಡಿಲ್ಲ. ಡೈರೆಕ್ಟ್ WPL ಅಂತ ಒಂದು ಪ್ರೀಮಿಯರ್ ಲೀಗ್ ಅನ್ನ ಆಡ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಒಂದು ಪ್ರೆಷರ್ ಅನ್ನ ಶ್ರೇಯಾಂಕ ಪಟೇಲ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬೌಲಿಂಗ್ ಯೂನಿಟಿಗೆ ಏನು ಸೀಮರ್ಸ್ ಅಂತ ಹೇಳ್ತೀವಿ, ಫಾಸ್ಟ್ ಬೌಲಿಂಗ್ ಅಂತ ಹೇಳ್ತೀವಿ, ಇವ್ರಿಗೆ ಏನಾದ್ರು ಶ್ರೇಯಾಂಕ ಪಟೇಲ್ ಉತ್ತಮ ಸಾಥ್ ಕೊಟ್ರೆ ನಿಜಕ್ಕೂ ಹೇಳ್ತೀನಿ RCBಗೆ ಏನು ಎದುರಾಳಿಗಳನ್ನ ಕಟ್ಟಿ ಹಾಕೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಆದ್ರೆ ಈ ಬೌಲಿಂಗ್ ಯೂನಿಟ್ ಇಷ್ಟು ಸ್ಟ್ರಾಂಗ್ ಇದೆ. ಆದ್ರೆ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಬಂದ್ರೆ ಅಂದ್ರೆ ಬ್ಯಾಟರ್ಗಳ ಸಂಖ್ಯೆ ಬಂದ್ರೆ ನಿಜಕ್ಕೂ ಚಿಂತಾಜನಕವಾಗಿದೆ RCBಯ ಬ್ಯಾಟಿಂಗ್ ಲೈನಪ್. ಯಾಕಂದ್ರೆ ಇವಾಗ್ಲವರೆಗೂ ಕಂಡಿರುವಂತ ಒಂದು ಇದರಲ್ಲಿ ಸ್ಮೃತಿ ಮಂದಾನ ನಾವು ತುಂಬಾ ಹೋಪ್ ಇಟ್ಕೋತಾ ಇದೀವಿ. ಬಟ್ ಅವರನ್ನ ನಾವು ಇಡೀ ಸೀಸನ್ಗೆ ನಾವು ಆಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಫಸ್ಟ್ ಎಲ್ಲಾ ಟೀಮ್ಗಳ ಮೇಲೆ ಗೆಲ್ಬೇಕಾಗುತ್ತೆ, ಮತ್ತೆ ಇದಕ್ಕೆ ಪ್ಲೇ ಆಫ್ ಹೋಗ್ಬೇಕಾಗುತ್ತೆ, ಆಮೇಲೆ ಫೈನಲ್ ಹೋಗ್ಬೇಕಾಗುತ್ತೆ. ಸೊ ಸಾಕಷ್ಟು ಇರೋದ್ರಿಂದ ಈ ಒತ್ತಡವನ್ನ ಸ್ಮೃತಿ ಮಂದಾನ ಹೇಗೆ ಅವರು ಮಾನಸಿಕವಾಗಿ ರೆಡಿಯಾಗಿ ಬರ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಅಷ್ಟೇ ಅಲ್ಲದೆ ಒಂದು ಅತಿ ದೊಡ್ಡ ಸಮಸ್ಯೆ ಆಗಿರೋದು ಓಪನರ್ಸ್ ಯಾರು RCBಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನು ಇವತ್ತಿನ ಮ್ಯಾಚ್ ನಲ್ಲಿ ಆ ಓಪನರ್ ಯಾರಾಗ್ಬೋದು ಅನ್ನೋದನ್ನ ಟೀಮ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ. ಇನ್ನೊಂದು ವಿಚಾರವನ್ನ ಹೇಳಬೇಕು, ಇಲ್ಲಿ ಎಲಿಸ್ ಪೆರಿ ನಾವು 2024ರಲ್ಲಿ WPL ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಅಂತ ಆಗಿದ್ರು. ಅಷ್ಟೇ ಅಲ್ಲ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸ್ವಲ್ಪ ಜಾಸ್ತಿ ಆಗಿದೆ, ಆದ್ರೆ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅವ್ರ ಸ್ಥಿರ ಪ್ರದರ್ಶನ ಅವ್ರು ನಿಜಕ್ಕೂ ಸಖತ್ತಾಗಿ ಹಾಡ್ಕೊಂತ ಬರ್ತಿದ್ದಾರೆ. ಬಟ್ ಎಲಿಸ್ ಪೆರಿ ವೈಯಕ್ತಿಕ ಕಾರಣಗಳಿಂದ ಈ WPL ನಲ್ಲಿ ಆಡ್ತಾ ಇಲ್ಲ. ಅಂದ್ರೆ ಏನು ಬಿಡ್ಡಿಂಗ್ ವರ್ಗೂ ಇದು ರಿಟೈನ್ ಮಾಡ್ಕೊಂಡಾಗಿತ್ತು. ಅಷ್ಟೇ ಅಲ್ಲದೆ ಅವ್ರಿಗೆ ಸಾಕಷ್ಟು ಡಿಮ್ಯಾಂಡ್ ಇತ್ತು RCB ಟೀಮ್ ಅಲ್ಲಿ. ಅವರು LIC ಪೆರಿ ಬಿಟ್ರೆ ಅಂದ್ರೆ 4ನೇ ಸ್ಥಾನದಲ್ಲಿ ಸ್ಥಾನವನ್ನು ತುಂಬೋರು ಯಾರು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅಂತ ಒಂದು ಪೊಸಿಷನ್ ಅನ್ನ ಇವಾಗ ಟೀಮ್ ಇದಕ್ಕೆ ಬಂದಿದ್ದಾರೆ, ಟೀಮ್ಗೆ ಸೈಯಲಿ ಅಂತ, ಅವರು ಆ ಸ್ಥಾನವನ್ನು ತುಂಬಬೇಕಾಗುತ್ತೆ. ಆದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ LIC ಪೆರಿ ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರೋದ್ರಿಂದ ಮ್ಯಾಚ್ ಒಂದು ಪಂದ್ಯದ ಸಾಕಷ್ಟು ಒಂದು 20 ವರ್ಷಗಳ ಕಾಲ ಅವರು ಆಡಿದ್ದಾರೆ. ಫಿಸಿಕಲಿ ತುಂಬಾ ಫಿಟ್ ಆಗಿರುವಂತ ಅಂತ ಒಂದು ಪ್ಲೇಯರ್ ಅನ್ನ ಈ ಸೈಯಲಿ ಸದ್ಗೆರೆ ಅವರು ತುಂಬಬೇಕಾಗುತ್ತೆ. ಅದು 4ನೇ ಪೊಸಿಷನ್ ಅಲ್ಲಿ ಯಾರನ್ನ ಆಡಿಸ್ತಾರೆ ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಆಗಿರೋದು RCB ಪ್ಲೇಯರ್ಸ್ಗೆ. ಹಾಗಾಗಿ ಇಲ್ಲಿ ವೀಕ್ನೆಸ್ ಪಾಯಿಂಟ್ಸ್ ಅಂತ ನಾವು ಮೊದಲನೇದಾಗಿ ಹೇಳ್ಬೇಕಾದ್ರೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ತುಂಬಾ ವೀಕ್ ಇದ್ದಾರೆ. ಅದನ್ನ ಹೇಗೆ ಫುಲ್ಫಿಲ್ ಮಾಡ್ಕೋತಾರೆ ಸ್ಮೃತಿ ಮಂದಾನ ಟೀಮ್, RCB ಟೀಮ್. ಅಷ್ಟೇ ಅಲ್ಲದೆ ನಮ್ಗೆ ಈಗ ಮೇನ್ ಇನ್ನೊಂದು ಒಂದು ಗುಡ್ ನ್ಯೂಸ್ ಅಂತ ಅನ್ಕೊಂಡಿರೋದು ವಿಕೆಟ್ ಕೀಪರ್ ರಿಚಾ ಘೋಷ್. ಸೊ ಇವರ ಆಟ ನಾವು ಟೀಮ್ ಇಂಡಿಯಾದಲ್ಲೂ ನೋಡಿದೀವಿ, ಅಷ್ಟೇ WPL ಅಲ್ಲೂ ನೋಡಿದೀವಿ. ಅಂದ್ರೆ ಏನು ಸ್ಲಾಗ್ ಓವರ್ಸ್ ಅಂತ ಹೇಳ್ತೀವಿ, 14ನೇ ಓವರಿಂದ ಅಂದ್ರೆ 15ನೇ ಓವರಿಂದ ಅವರು ಬ್ಯಾಟಿಂಗ್ ಅನ್ನ ಮಾಡಕ್ ಬರ್ತಾರೆ. ಆ ಟೈಮಲ್ಲಿ ಯಾವ ಮ್ಯಾಚ್ ಅನ್ನ ತಿರುಗಿಸಬಲ್ಲ ಅಂದ್ರೆ ಅದಲು ಬದಲು ಮಾಡುವಂತ ಶಕ್ತಿ ಅವರಲ್ಲಿದೆ. ಅಷ್ಟೆಲ್ಲ ವಿಕೆಟ್ ಕೀಪಿಂಗ್ ಅಲ್ಲೂ ಕೂಡ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ. ಆದರೆ ಇದೇ ರಿಚಾ ಘೋಷ್ಗೆ ಏನು ರಿಪ್ಲೇಸ್ಮೆಂಟ್ ಆಗಿ ಅಂದ್ರೆ ವಿಕೆಟ್ ಕೀಪರ್ ಆಗಿ ಯಾರಾದ್ರೂ ಮತ್ತೆ ಯಾರನ್ನ ನೋಡ್ಬೇಕು ಅಂದ್ರೆ ಅವರು ಕನ್ನಡಿಗರೇ ಇದ್ದಾರೆ, ಪ್ರತೀಶ್ ಕುಮಾರ್ ಅಂತ. ಸೊ ಆಕೆ ಕೇವಲ 10 ಲಕ್ಷಕ್ಕೆ ಈ ಒಂದು RCBಗೆ ಬಂದಿದ್ದಾರೆ, ಹೊಸ ಸೀಸನ್ ಆಡ್ತಿದ್ದಾರೆ. ಸೊ ಬಟ್ ಆ ಒಂದು ರಿಚಾ ಘೋಷ್ ಸ್ಥಾನವನ್ನ ಅವರು ಪ್ರತೀಶ್ ಕುಮಾರ್ ತುಂಬಿಸೋದಕ್ಕೆ ಸಾಧ್ಯ ಇದೆಯಾ? ಇವೆಲ್ಲ ಒಂದು ಕುತೂಹಲ ಇದೆ. ಆದರೆ ನಮ್ಮ RCB ಟೀಮಲ್ಲಿ ಈಗ ಒಂದು ಆತ್ಮವಿಶ್ವಾಸ ಅಂತ ನಾವು ನೋಡೋದಾದ್ರೆ ಸಾಕಷ್ಟು ಕಾನ್ಫಿಡೆನ್ಸ್ ಪ್ಲೇಯರ್ಸ್ ಇದ್ದಾರೆ. ಆದ್ರೆ ನಾವೇನು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಆಮೇಲೆ ಇನ್ನೊಂದು ನಾವು ಹೇಳ್ತೀವಿ, ಇಲ್ಲಿ ರಿಪ್ಲೇಸ್ಮೆಂಟ್ ಏನಂತೀವಿ ಅಂದ್ರೆ ಬೆಂಚ್ ಕಾಯಿಸ್ತಾ ಇರ್ತಾರೆ. ಒಂದು ಪ್ಲೇಯಿಂಗ್ 11 ಅಂತ ಉಳಿದಂತ 4-5 ಪ್ಲೇಯರ್ಸು ಇವರನ್ನು ಕೂಡ ಮಾಡ್ಕೋತಾರೆ. ಅಂದ್ರೆ ಟೋಟಲ್ 25 ಜನ ಒಂದು ತಂಡದಲ್ಲಿ ಇರ್ತಾರೆ. ಹಾಗಾಗಿ RCB ಸ್ಟ್ರೆಂತ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ. ಆದರೆ ಪ್ಲೇಯಿಂಗ್ 11 ಅಲ್ಲಿ ಆಡೋರಿಗೆ ಅವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ. ಆದ್ರೆ ಇಲ್ಲೊಂದು ಪಾಯಿಂಟ್ ಅನ್ನ ಮಾಡ್ಕೋಬೇಕು, IPL ಆದ್ರೆ ಅಲ್ಲಿ ಲಾಂಗ್ ಸೀಸನ್ ಇರುತ್ತೆ, ಸಾಕಷ್ಟು 14 ಪಂದ್ಯಗಳು ಲೀಗಲ್ಲೇ ಆಡ್ತಿರ್ತಾರೆ. ಬಟ್ ಇಲ್ಲಿ ಅಂತ ಒಂದು ಅವಕಾಶ ಇರೋದಿಲ್ಲ. ಕೇವಲ 22 ಮ್ಯಾಚ್ಗಳಷ್ಟೇ ಒಂದು WPL ನಲ್ಲಿ ಇರೋದು ಅಂಟಿಲ್ ಫೈನಲ್ ವರ್ಗೂ. ಹಾಗಾಗಿ ಈ ಒಂದು ಕಡಿಮೆ ಮ್ಯಾಚ್ಗಳಲ್ಲಿ ಹೆಚ್ಚು ಗೆಲ್ಬೇಕಾಗುತ್ತೆ. ಬಟ್ RCB ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಯಾಕೆ ಅವರು 2 ಸೀಸನ್ಗಳಲ್ಲಿ ಫೈಲೂರ್ ಆದ್ರು ಅಂದ್ರೆ ಆರಂಭಿಕ ಪಂದ್ಯಗಳನ್ನೇ ಮುಗ್ಗರಿಸ್ತಾರೆ RCB. ಇದೇ ದೊಡ್ಡ ಸಮಸ್ಯೆ. ಯಾವತ್ತು ಒಂದು ಟೀಮ್ ಆರಂಭದಲ್ಲೇ 1-2-3 ಮ್ಯಾಚ್ಗಳನ್ನು ಗೆಲ್ತಾರೆ, ಅವರು ಮುಂದಿನ ಹಂತ ಹೋಗೋದಕ್ಕೆ ತುಂಬ ಈಸಿ ಇರುತ್ತೆ. ಆದರೆ ಇವತ್ತಿನ ಪಂದ್ಯದಲ್ಲಿ ನಾನು ನೋಡೋದಾದರೆ ನಿಜಕ್ಕೂ ಹೇಳ್ತೀನಿ, ಮುಂಬೈ ಇಂಡಿಯನ್ಸ್ ವಿರುದ್ಧ RCBಗೆ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಮುಂಬೈ ಇಂಡಿಯನ್ಸ್ ಹಾಲಿ ಚಾಂಪಿಯನ್ಸ್ ಅಷ್ಟೇ ಅಲ್ಲದೆ ಅವರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲೂ ಹರ್ಮನ್ ಪ್ರೀತ್ ಕೌರ್ ಕ್ಯಾಪ್ಟನ್ಶಿಪ್ ಅವ್ರ ಮುಂದೆ ಹೇಗೆ
ಗೇಮ್ ಪ್ಲಾನ್ ಮಾಡ್ಕೋತಾರೆ ಸ್ಮೃತಿ ಮಂದಾನ, ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಡಿಯರ್ ಫ್ರೆಂಡ್ಸ್, ಇವತ್ತಿನ ಒಂದು ಪ್ರೆಡಿಕ್ಷನ್ ನಾವು ಮಾಡೋದಾದ್ರೆ, ಇವತ್ತಿನ ನಿಜಕ್ಕೂ ಹೇಳಬೇಕಾದ್ರೆ RCBಗೆ ನಾನು 40% ಕೊಡ್ತೀನಿ, ಮುಂಬೈ ಇಂಡಿಯನ್ಸ್ಗೆ 60% ಕೊಡ್ತೀನಿ. ಬಟ್ ಫಾರ್ಚುನೇಟ್ಲಿ ನಮಗೆ RCB ಗೆದ್ದಿದ್ದೇ ಆದರೆ ನಿಜಕ್ಕೂ ಗುಡ್ ನ್ಯೂಸ್ ಆಗುತ್ತೆ. ಯಾಕಂದರೆ ಈ ಸೀಸನ್ ಮುಂಬೈಗೆ ತುಂಬ ಫೇವರಿಸಮ್ ಆಗಿ ಅನ್ನಿಸ್ತಾ ಇದೆ. ಯಾಕೆಂದರೆ ಆಡ್ತಿರೋದು 2 ಪ್ಲೇಸ್ಗಳಲ್ಲಿ, ಒಂದು ಬರೋಡಾ ಮತ್ತು ಮುಂಬೈನಲ್ಲಿ. ನಮಗೆ 2024ರಲ್ಲಿ ನಾವು ನೋಡಿದ್ರೆ ಬೆಂಗಳೂರಲ್ಲೂ ಕೂಡ ಆಡಿತ್ತು RCB. ಹಾಗಾಗಿ ನಮ್ಗೆ ಗೆಲ್ಲೋದಕ್ಕೆ ಓನ್ ಪಿಚ್ಚಲ್ಲಿ ಇದಾಗ್ತಾ ಇತ್ತು. ಬಟ್ ಈ ಬಾರಿ ಅದಾಗ್ತಿಲ್ಲ. ಹೋಮ್ ಗ್ರೌಂಡ್ ಕೂಡ ಮುಂಬೈಗೆ ಫೇವರಿಸಮ್ ಆಗ್ಬೋದು. ಸೊ ಮೊದಲ ಹಂತದ ಪಂದ್ಯಗಳೆಲ್ಲ ಮುಂಬೈನಲ್ಲೇ ನಡೆಯೋದ್ರಿಂದ ಮುಂಬೈ ಲೀಡ್ ತನ್ನ ತಗೋಬೋದು. ಅವ್ರು ಮತ್ತೆ ಪ್ಲೇ ಆಫ್ ಅಥವಾ ಫೈನಲ್ಗೆ ಹೋಗೋ ಚಾನ್ಸಸ್ ನನಗೆ 99% ಇದೆ. ಆದರೆ ಉಳಿದಂಥ ತಂಡಗಳಲ್ಲಿ ಕೂಡ ನೀವು ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ನೋಡ್ಬೋದು. ಎಸ್ಪೆಷಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಮಾತ್ರ ಅವರು ಈ ಬಾರಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಅವರು 3 ಬಾರಿ ರನ್ನರ್ ಅಪ್ ಆಗಿರುವಂಥ ತಂಡ. ಹಾಗಾಗಿ ಅವರು ಈ ಬಾರಿ ಫೈನಲ್ ಟ್ರೋಫಿ ಗೆಲ್ಲಬೇಕು ಅಂತ ಬರ್ತಿರ್ತಾರೆ. ಇನ್ನು UP ವಾರಿಯರ್ಸ್ ಕೂಡ ಬಿಡ್ಡಿಂಗ್ನಲ್ಲಿ ಸಖತ್ತಾಗಿ ಮಾಡಿದರು. ಇನ್ನು ಗುಜರಾತ್ ಜೈಂಟ್ಸ್ ಕೂಡ ಅಷ್ಟೇ ಸಮತೋಲನವಾದ ಟೀಮನ್ನು ಕಟ್ಕೊಂಡಿದೆ. ಅಂದರೆ ಇಡೀ WPL ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಕಳೆದ 3 ಆವೃತ್ತಿಗಳನ್ನು ನೋಡಿದ್ದೇ ಬೇರೆ ನೀವು. ಬಟ್ ಈ ಬಾರಿ ಹೊಸ ಸೀಸನನ್ನು ನೀವು WPL ನೋಡೋದೇ ಬೇರೆ. ಬಟ್ ನಮಗೊಂದು ಇದೇನಪ್ಪ ಅಂದರೆ RCB ಗೆಲ್ಲಬೇಕು. ನಿಮಗೇನು ಅನಿಸುತ್ತೆ? RCB ಈ ಬಾರಿ ಟ್ರೋಫಿ ಗೆಲ್ಲುತ್ತಾ? ಅಷ್ಟೇ ಅಲ್ಲದೆ ಮೊದಲ ಪಂದ್ಯದಲ್ಲಿ ಶುಭಾರಂಭ ಮಾಡುತ್ತಾ? ಇವೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ RCBಗೆ ಸಪೋರ್ಟ್ ಮಾಡ್ತಾರೆ. ಸೊ ಮತ್ತಷ್ಟು WPL ಆ್ಯಕ್ಷನನ್ನು ನಾನು ನಿಮ್ಮ ಮುಂದೆ ತಂದು ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಚಾನಲ್.